ನ್ಯೂಸ್ 18 ಕನ್ನಡ ಡಿಜಿಟಲ್ಗೆ ಸ್ವಾಗತ. ನಾನು ಶಿವರಾಮ ಸಂಡಿ. ವಾಣಿಜ್ಯ ನಗರಿ ಹುಬ್ಬಳ್ಳಿಯಲ್ಲಿ ಮತ್ತೆ ಲವ್ ಜಿಹಾದ್ ಸದ್ದು ಮಾಡ್ತಾ ಇದೆ. ಏನು ಪ್ರತಿ ಬಾರಿ ಸ್ಥಳೀಯ ಯುವತಿಯರನ್ನು ಟ್ರ್ಯಾಪ್ ಮಾಡಿ ಲವ್ ಜಿಹಾದ್ ಕೆಡ್ಡಾಕಿ ಬಿಡಿಸಲಾಗ್ತಾ ಇದೆ ಅನ್ನೋ ಒಂದು ಆರೋಪ ಕೇಳಿ ಬರ್ತಾ ಇತ್ತು. ಈಗ ಏನಂದರೆ ಬೇರೆ ರಾಜ್ಯದ ಅನ್ಯ ಕೋಮಿನ ಯುವತಿಯರನ್ನು ಸಹ ಮುಸ್ಲಿಂ ಯುವಕರು ಒಂದು ಲವ್ ಜಿಹಾದ್ಗೆ ಗುರಿ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಆರೋಪ ಕೇಳಿ ಬಂದಿದೆ. ಈ ನಿಟ್ಟಿನಲ್ಲಿ ಓರ್ವ ಯುವಕನನ್ನು ಹಿಂದೂ ಮುಖಂಡರು ಇವತ್ತು ಪೊಲೀಸರು ವಶಕ್ಕೆ ಒಪ್ಪಿಸಿದ್ದಾರೆ. ಏನೆಲ್ಲ ಬೆಳವಣಿಗೆ ಆಗಿದೆ ಮತ್ತು ಏನು ಆರೋಪಗಳು, ಹಿಂದೂ ಮುಖಂಡರ ಆರೋಪಗಳು ಏನಿದೆ ಅಂತೇಳಿ ನಾನು ಮುಂದೆ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುಂಚೆ ನ್ಯೂಸ್ 18 ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಇನ್ಸ್ಟಾಗ್ರಾಮ್ ಇರ್ಬೋದು, ಫೇಸ್ಬುಕ್ ಪೇಜನ್ನ ಫಾಲೋ ಮಾಡ್ರಿ ಅಂತೇಳಿ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಈಗೇನು ಲವ್ ಜಿಹಾದ್ ಹುಬ್ಬಳ್ಳಿ ಮಟ್ಟಿಗೆ ಆಗಾಗ ಕೇಳಿ ಬರ್ತಾ ಇರೋವಂಥ ವಾಯ್ಸ್ ಆಗಿದೆ. ಅಂದರೆ ಒಂದಲ್ಲ ಒಂದು ಪ್ರಕರಣಗಳಲ್ಲಿ ಈ ರೀತಿಯ ಒಂದು ಲವ್ ಜಿಹಾದ್ ಒಂದು ಗುರಿ ಮಾಡಲಾಗ್ತದೆ. ಹಿಂದೂ ಯುವತಿಯರನ್ನು ಮುಸ್ಲಿಂ ಯುವಕರು ಟಾರ್ಗೆಟ್ ಮಾಡಿ ಉದ್ದೇಶಪೂರ್ವಕವಾಗಿ ಅವ್ರನ್ನ ಒಂದು ಕೆಡುವಂತಹ ಕೆಲಸ ಮಾಡ್ತಾಯಿದ್ರು ಅನ್ನೋ ಒಂದು ಆರೋಪ ಕೇಳಿ ಬರ್ತಾನೆ ಇದೆ. ಈಗ ಹಲವಾರು ಪ್ರಕರಣಗಳು ಈ ಹಿಂದೆ ನಡೆದಿದ್ವು. ಅದು ಈಗ ಆಲ್ರೆಡಿ ಪೊಲೀಸರು ಸಹ ತನಿಖೆ ಮಾಡ್ತಾಯಿದ್ದಾರೆ. ಇದರ ನಡುವೆನೇ ಏನಂದರೆ ಮತ್ತೊಂದು ಪ್ರಕರಣ ಈಗ ಬೆಳಕಿಗೆ ಬಂದಿದೆ. ನಾಗ್ಪುರ್ ಮೂಲದ ಯುವತಿಯನ್ನು ಟ್ರ್ಯಾಪ್ ಮಾಡಿ ಲವ್ ಜಿಹಾದ್ ಕೆಡವಲಾಗಿದೆ ಅನ್ನೋ ಒಂದು ಆರೋಪ ಕೇಳಿ ಬರ್ತಾ ಇದೆ. ಈಗಿನ ಈ ನಿಟ್ಟಿನಲ್ಲಿ ಹುಬ್ಬಳ್ಳಿಯ ಮರಾಠ ಗಲ್ಲಿಯ ಮಾರ್ಕೆಟ್ನಲ್ಲಿ ಈ ಹುಡುಗ ಹುಡುಗಿ ಹೋಗ್ತಾ ಇರುವಂಥ ಸಂದರ್ಭದಲ್ಲಿ ತಡೆದಂತಹ ಹಿಂದೂ ಪರ ಸಂಘಟನೆ ಮುಖಂಡರು ಈ ಯುವಕ ಮತ್ತು ಯುವತಿಯನ್ನು ವಶಕ್ಕೆ ಪಡೆದು ಪೊಲೀಸರಿಗೆ ಒಪ್ಪಿಸುವಂಥ ಕೆಲಸ ಮಾಡಿದ್ದಾರೆ. ಫೈಜಲ್ ಅನ್ನೋ ಯುವಕ, ಅಂದರೆ ಹುಬ್ಬಳ್ಳಿಯ ಅಯೋಧ್ಯೆ ನಗರದ ಫೈಜಲ್ ಅನ್ನೋ ಯುವಕ ನಾಗ್ಪುರ್ ಮೂಲದ ಹಿಂದೂ ಯುವತಿ ಜೊತೆ ಆ ಸಲಿಗೆ ಬೆಳೆಸಿ ಆಕೆಯನ್ನು ಟ್ರ್ಯಾಪ್ ಮಾಡಿದ ಅನ್ನೋ ಒಂದು ಆರೋಪ ಕೇಳಿಬಂದಿದೆ. ಇದು ಮತ್ತು ಮಧ್ಯವರ್ತಿಯಾಗಿ ನಿಧಿ ಸುಲ್ತಾನ್ ಅನ್ನೋ ಯುವತಿ ಕೆಲಸ ಮಾಡಿದ್ದಾಳೆ. ಅಂದರೆ ನಿಧಿ ಸುಲ್ತಾನ್ ಈ ಫೈಜಲ್ಗೆ ಆ ನಾಗ್ಪುರದ ಯುವತಿಯನ್ನು ಪರಿಚಯ ಮಾಡಿಸ್ತಾಳೆ, ಅವ್ರ ಜೊತೆ ಸ್ನೇಹ ಬೆಳೆಸಲಿಕ್ಕೆ ಕಾರಣ ಆಗ್ತಾಳೆ. ಅದಾದ ನಂತರ ಏನಂದರೆ ಅವರಿಬ್ಬರ ಜೊತೆ ಅವರಿಬ್ಬರು ಸಲಿಗೆ ಆಗಿರಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾಳೆ ಅನ್ನೋ ಒಂದು ಆರೋಪ ಕೇಳಿಬಂದಿದೆ. ಮತ್ತು ಇದ್ರ ಜೊತೆಗೆ ಏನಂದರೆ ಈ ಆ ಯುವಕನನ್ನು ಪೊಲೀಸರಿಗೆ ಒಪ್ಪಿಸುವಂಥ ಸಂದರ್ಭದಲ್ಲಿ ಅವನ ಬೈಕ್ ಚೆಕ್ ಮಾಡೋಂಥ ಸಂದರ್ಭದಲ್ಲಿ ಬೈಕ್ನಲ್ಲಿ ಏನಂದರೆ 2 ಚಾಕು ಮತ್ತು ರಾಡ್ ಇರೋದು ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿದೆ. ಅಂದರೆ ಒಂದು ದುರುದ್ದೇಶ ಇಟ್ಕೊಂಡು ಈ ರೀತಿಯ ಅವನ ಕೆಲಸನೇ ಈ ರೀತಿ ಇದೆ, ಹುಡುಗಿಯರನ್ನ ಟಾರ್ಗೆಟ್ ಮಾಡಿ ಏನಾದ್ರು ಒಂದು ದುರುದ್ದೇಶ ಇಟ್ಕೊಂಡು ಈ ರೀತಿ ಮಾಡ್ತಾ ಇದ್ದಾನೆ ಅನ್ನೋ ಒಂದು ಆರೋಪ ಹಿಂದೂ ಪರ ಸಂಘಟನೆ ಮುಖಂಡರಾಗಿದೆ. ಇನ್ನೊಂದು ಏನಂದರೆ ಇದು ಒಂದು ಲವ್ ಜಿಹಾದ್ ಒಂದು ಮಗ್ಲಾದರೆ, ಇನ್ನೊಂದು ಕಡೆ ಸೆಕ್ಸ್ ರಾಕೆಟ್ನ ಸಹ ಇಲ್ಲಿ ಕೆಲಸ ಮಾಡ್ತಾ ಇದೆ. ಅಂದರೆ ಬೇರೆ ರಾಜ್ಯದ ಯುವತಿಯರನ್ನ ಇಲ್ಲಿ ಕರೆತಂದು ಇಲ್ಲಿ ಅವ್ರನ್ನ ಟ್ರ್ಯಾಪ್ ಥರ ಮಾಡಿಬಿಟ್ಟು ಇಲ್ಲಿ ಸೆಕ್ಸ್ ಇದಕ್ಕೆ ರಾಕೆಟ್ಗೆ ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ ಅನ್ನೋ ಒಂದು ಆರೋಪನೂ ಸಹ ಕೇಳಿಬಂದಿದೆ. ಹೀಗಾಗಿ ಅಂದರೆ ಈ ರೀತಿ ಬೇರೆ ಬೇರೆ ಕಡೆಯಿಂದ ಯುವತಿಯರನ್ನ ಕರೆತಂದು ಅದರಲ್ಲೂ ಹಿಂದೂ ಯುವತಿಯರನ್ನ ಟಾರ್ಗೆಟ್ ಮಾಡಿ ಅವ್ರನ್ನ ಈ ರೀತಿ ಸೆಕ್ಸ್ ರಾಕೆಟ್ಗೆ ತಳ್ಳಿಬಿಟ್ಟು ಒಂದು ರೀತಿಯಲ್ಲಿ ವಂಚನೆ ಮಾಡುವಂತಹ ದುರ್ಬಳಕೆ ಮಾಡಿಕೊಳ್ಳುವಂತಹ ದೊಡ್ಡ ಜಾಲನೆ ಇದೆ. ಹಾಗಾಗಿ ಈ ನಿಟ್ಟಿನಲ್ಲಿ ಸಮಗ್ರ ತನಿಖೆ ನಡೆಸಬೇಕನ್ನೋ ಆಗ್ರಹ ಹಿಂದೂ ಪರ ಸಂಘಟನೆಗಳ ಮುಖಂಡರದಾಗಿದೆ. ಈ ಕುರಿತು ಈಗಾಗಲೇ ಇಬ್ಬರನ್ನು ಸಹ ವಿಚಾರಣೆ ಮಾಡಿದ್ದಾರೆ. ಜೊತೆಗೆ ಹಿಂದೂ ಪರ ಸಂಘಟನೆ ಮುಖಂಡರು ಸಹ ಆ ಯುವತಿಯ ಪೋಷಕರ ನಂಬರ್ ತೆಗೆದುಕೊಂಡು ಅವರ ಸಹೋದರಿಗೆ ಫೋನ್ ಮಾಡಿದ ಸಂದರ್ಭದಲ್ಲಿ ಆಕೆ ಫ್ರೆಂಡ್ಸ್ ಜೊತೆ ಪಿಕ್ನಿಕ್ ಹೋಗಿ ಬರ್ತಂತೇಳಿ ಹೋಗಿದ್ದಾಳೆ, ಈಗ ಮುಂದೇನಾಗಿದೆ ಗೊತ್ತಿಲ್ಲ ಅನ್ನೋ ಒಂದು ಮಾತು ಹೇಳಿದ್ದಾರೆ. ಅಂದರೆ ಅಲ್ಲಿ ಪೋಷಕರಿಗೂ ಸಹ ಆ ಯುವತಿ ಸುಳ್ಳು ಹೇಳಿ ಬಂದಿದ್ದಾಳೆ ಅನ್ನೋ ಒಂದು ಮಾತು ಕೇಳಿಬಂದಿದೆ. ಈ ನಿಟ್ಟಿನಲ್ಲಿ ಅವರು ಸಹ ಪೋಷಕರ ಗಮನಕ್ಕೆ ತರುವಂತಹ ಹಿಂದೂ ಪರ ಸಂಘಟನೆ ಮುಖಂಡರು ನಾಗ್ಪುರದಲ್ಲಿದ್ದಂತಹ ಅವ್ರ ಪೋಷಕರನ್ನು ಸಹ ಅಲರ್ಟ್ ಮಾಡಿ ಈ ರೀತಿ ನಿಮ್ಮ ಯುವತಿ ಇಲ್ಲಿ ಈ ರೀತಿ ಎಲ್ಲ ಕೆಲಸದಲ್ಲಿ ತೊಡ್ಕೊಂಡಿದ್ದಾಳೆ ಅನ್ನೋ ಒಂದು ಮಾತನ್ನು ಮೆಸೇಜನ್ನು ಮೂಡಿಸುವಂಥ ಕೆಲಸ ಮಾಡಿದ್ದಾರೆ. ಮತ್ತು ಮತ್ತೊಂದು ಕಡೆ ಪೊಲೀಸರು ಸಹ ಇಬ್ಬರನ್ನು ಸಹ ವಿಚಾರಣೆ ಮಾಡಿದ್ದಾರೆ. ಮತ್ತು ಆಕೆ ಇಲ್ಲೇನೋ ಯಾವುದೋ ಒಂದು ಸ್ಪಾ ಸೆಂಟ್ರಿಗೆ ಬಂದಿದ್ಲು ಮತ್ತು ಕೆಲವು ದಿನಗಳಿಂದ ಇಲ್ಲಿ ಹುಬ್ಬಳ್ಳಿಯಲ್ಲಿ ಬಿಟ್ಟಿದ್ದಾಳೆ ಅನ್ನೋ ಒಂದು ಮಾತು ಆ ನಾಗ್ಪುರ ಯುವತಿ ಬಗ್ಗೆ ಕೇಳಿಬಂದಿದೆ. ಹಾಗಾಗಿ ಈಗ ಫೈಜಲ್ ಏನಿದ್ದಾನೆ ಆ ಫೈಜಲ್ನ ವಿಚಾರಣೆ ಮಾಡ್ತಾ ಇದ್ದಾರೆ. ಯಾಕೆ ಆಕೆ ಜೊತೆ ಸಹಜವಾಗಿ ಫ್ರೆಂಡ್ಶಿಪ್ ಇತ್ತಾ ಅಥವಾ ಬೇರೆ ಏನಾದರೂ ಅನ್ಯ ದುರುದ್ದೇಶ ಇಟ್ಕೊಂಡು ಈ ರೀತಿ ಆಕೆ ಜೊತೆ ಸಲಿಗೆಯಿಂದ ಅಡ್ಡಾಡಿ ಏನಾದರೂ ಈ ರೀತಿ ಮಿಸ್ಯೂಸ್ ಮಾಡ್ಕೊಳ್ತಾ ಇದೆ ಅನ್ನೋ ಇದೆಲ್ಲವನ್ನು ಮಗ್ಗಲುಗಳಲ್ಲಿ ಪೊಲೀಸರು ಎಂಕ್ವೈರಿ ಮಾಡ್ತಾ ಇದ್ದಾರೆ. ಶಹರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಪ್ರಕರಣ ನಡೆದಿದೆ. ಇದುವರೆಗೂ ಸಹ ಪ್ರಕರಣ ದಾಖಲಾಗಿಲ್ಲ. ಆದರೆ ಈಗೇನು ಆರೋಪ ಹಿಂದೂ ಪರ ಸಂಘಟನೆ ಮುಖಂಡರು ಆರೋಪಗಳು ಮಾಡಿದ್ದಾರೆ ಆ ಆರೋಪಗಳ ಬಗ್ಗೆ ತನಿಖೆ ಮಾಡ್ತಾ ಇದ್ದಾರೆ. ಸರ್, ಇದು ಲವ್ ಜಿಹಾದು ಸೆಕ್ಸ್ ರ್ಯಾಕೆಟು ಏನನ್ನೋದು ಪೊಲೀಸ್ ತನಿಖೆಯಿಂದ ಗೊತ್ತಾಗಬೇಕಾಗಿದೆ. ನಿನ್ನೆ ನಮ್ಮ ಸಂಘಟನೆ ಕಾರ್ಯಕರ್ತರಿಗೆ ಸಂಶಯ ಬಂದು ಹುಡುಗ ಮತ್ತು ಹುಡುಗಿಯನ್ನು ಇಲ್ಲೇ ಮರಾಠಗಲ್ಲಿ ಟೆಂಪಲ್ ಹತ್ತಿರ ಇದ್ದರವರು ಆ ಟೆಂಪಲಲ್ಲಿ ಇರ್ತಕ್ಕಂಥ ಹಿಂದೂ ಹುಡುಗಿ ಮತ್ತು ಮುಸ್ಲಿಂ ಹುಡುಗನನ್ನು ತೊಗೊಂಬಂದು ಪೊಲೀಸ್ ಸ್ಟೇಷನ್ಗೆ ಈಗಾಗಲೇ ನಾವು ಕೊಟ್ಟಿದ್ದೀವಿ. ಒಟ್ಟಾರೆಯಾಗಿ ಇದನ್ನು ನಾವು ವಿಚಾರಣೆ ಮಾಡಲಾಗಿ ನಿನ್ನೆ ಆ ಹುಡುಗಿನ ಮಾತಾಡಲಿಕ್ಕೆ ಗೊತ್ತಾಗಿತ್ತು. ಅಂದರೆ ಹುಡುಗಿ ಮನೆಯಲ್ಲಿ ಸುಳ್ಳು ಹೇಳಿ ಬಂದಿದ್ದಾಳೆ.
ಮನೆಯಲ್ಲಿ ನನ್ನ ಫ್ರೆಂಡ್ ಜೊತೆಗೆ ನಾನು ಪ್ರವಾಸಕ್ಕೆ ಕರ್ನಾಟಕಕ್ಕೆ ಹೊರಟಿದ್ದೇನೆ ಅಂತಕ್ಕಂಥ ಸಂಗತಿಯನ್ನು 4 ಜನ ಹುಡುಗಿಯರ ಜೊತೆ ನಿಂತು ಫೋಟೋ ತೆಗೆದು ಇವ್ರ ಜೊತೆ ಹೊರಟಿದ್ದೇನೆ ಅಂತ ಹೇಳಿದಾಳೆ. ಬಟ್ ಅವ್ರ ಜೊತೆ ಬಂದಿಲ್ಲ ಅವಳೇನು ಮಾಡಿದಾಳೆ ಅಂದರೆ ಇಲ್ಲಿ ನಿಧಿ ಸುಲ್ತಾನ್ ಅಂತೇಳಿ ಅವಳು ಫ್ರೆಂಡ್ ಇದ್ದಾಳೆ. ಅವಳಿಗೆ ಹೇಗೆ ಫ್ರೆಂಡ್ ಅದು ಏನಾದ್ಲು ಅನ್ನೋದು ತನಿಖೆಯಿಂದ ಗೊತ್ತಾಗಬೇಕು. ಅದು ಫ್ರೆಂಡ್ ಅಂತ ಹೇಳ್ತಾಳೆ. ಅವಳನ್ನು ಭೇಟಿ ಆಗಲಿಕ್ಕೆ ಹುಬ್ಳಿಗೆ ಬಂದಿದ್ದಾಳೆ. ಅವಳು ಹುಬ್ಬಳ್ಳಿಯಲ್ಲಿರ್ತಕ್ಕಂಥ ಈ ಫೈಜಲ್ ಏನು ಅಯೋಧ್ಯ ನಗರದ ನಿವಾಸಿ ಇದ್ದಾನೆ, ಇವನ ಪರಿಚಯವನ್ನು ಮಾಡಿಕೊಟ್ಟಿದ್ದಾಳೆ. ಇದನ್ನು ಒಟ್ಟಾರೆಯಾಗಿ ನೋಡಿದರೆ ಇದಕ್ಕೆ ಲವ್ ಜಿಹಾದ್ ಅನ್ಬೇಕು ಅಥವಾ ಸೆಕ್ಸ್ ರಾಕೆಟ್ ಅನ್ಬೇಕು ಏನೂ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ನಿನ್ನೆ DCP ಕಾನೂನು ಮತ್ತು ಸುವ್ಯವಸ್ಥೆ ಅವರು ಬಂದು ಹೆಚ್ಚಿನ ತನಿಖೆಯನ್ನು ಮಾಡಿದ್ದಾರೆ. ಇದೇ ಸಂದರ್ಭದಲ್ಲಿ ನಾವು ನಮ್ಮ ಸಂಪರ್ಕದ ಥ್ರೂ ನಾವು ಅವಳ ಹುಡುಗಿ ಮನೆಯನ್ನು ಕಾಂಟ್ಯಾಕ್ಟ್ ಮಾಡಿದ್ವಿ. ಹುಡುಗಿ ಅಕ್ಕಳನ್ನು ಕಾಂಟ್ಯಾಕ್ಟ್ ಮಾಡಿದಾಗ ಗೊತ್ತಾಗಿದ್ದು ಅವಳಿಗೆ ಯಾವ ಸಂಗತಿಗಳು ಗೊತ್ತಿಲ್ಲ. ಇವಳು ಅನೇಕ ಸಂಗತಿಗಳನ್ನು ಸುಳ್ಳು ಹೇಳಿದ್ಲು ಹುಡುಗಿ. ನನಗೆ ತಂದೆ ಇಲ್ಲ, ಅಕ್ಕ ಮತ್ತು ತಾಯಿ ಇಬ್ಬರೇ ಇದ್ದಾರೆ ಅಂತಕ್ಕಂಥ ಸಂಗತಿಯನ್ನು ಹೇಳಿದ್ಲು. ಅವರಿಗೆ ತಂದೆ ಜೀವಂತ ಇದ್ದಾನೆ. ಮೊದಲು ಇವಳು ಹುಡುಗಿ ನಮಗೆ ತಂದೆ ಹವಾಲ್ದಾರ್ ಇದ್ದಾನೆ ಅಂತಕ್ಕಂಥ ಸಂಗತಿಯನ್ನು ಹೇಳಿದ್ಲು. ಅವ್ರ ಅಕ್ಕನ ಜೊತೆ ಮಾತಾಡಿದಾಗ ಗೊತ್ತಾಗಿದ್ದು ಅವರ ತಂದೆ ಕೃಷಿಕನಾಗಿದ್ದಾನೆ. ಅವರ ಅಕ್ಕನ ಜೊತೆ ಮಾತಾಡಿದಾಗ ಇಲ್ಲ, ನಮ್ಮ ತಂದೆಗೆ ಆರೋಗ್ಯದ ಸಮಸ್ಯೆ ಇದೆ, ಅವ್ರಿಗೆ ಗೊತ್ತಾಗೋದು ಬೇಡ ಅಂತಂದರು. ಆದರೂ ಕೂಡ ನಮ್ಮ ಕಾರ್ಯಕರ್ತರು, ನಾಗ್ಪುರದಲ್ಲಿರ್ತಕ್ಕಂಥ ಕಾರ್ಯಕರ್ತರು ಹುಡುಗಿ ತಂದೆ ತಾಯಿಗಳನ್ನು ಕೂಡ ಕಾಂಟ್ಯಾಕ್ಟ್ ಮಾಡಿದ್ದಾರೆ. ತಾಯಿಗೆ ಎಲ್ಲ ಸಂಗತಿಯನ್ನು ಕೂಡ ತಿಳಿಸಿದ್ದಾರೆ. ತಂದೆ ತಾಯಿಗೆ ಅವಳು ನಾಗ್ಪುರದಿಂದ ಹುಬ್ಬಳ್ಳಿಗೆ ಬಂದಿರತಕ್ಕಂಥ ಸಂಗತಿನೇ ಗೊತ್ತಿಲ್ಲ. ಅವಳು ಪ್ರವಾಸಕ್ಕೆ ಅಂತ ಸುಳ್ಳು ಹೇಳಿ ಬಂದಿದ್ದಾಳೆ. ಇದು ಒಟ್ಟಾರೆ ತಂತ್ರ ನೋಡಿದರೆ ವಿಚಿತ್ರ ಅನಿಸುತ್ತೆ. ನಿಧಿ ಸುಲ್ತಾನ್ನ ಮೂಲವನ್ನು ಪತ್ತೆ ಹಚ್ಚುವಂಥ ಪ್ರಯತ್ನವನ್ನು ಪೊಲೀಸರು ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ನಿಧಿ ಸುಲ್ತಾನ್ ಜೊತೆಗೆ ಹುಬ್ಬಳ್ಳಿಯಲ್ಲಿ ಯಾರ್ಯಾರು ಸಂಪರ್ಕದಲ್ಲಿ ಇರ್ತಾರೆ ಅಂತಕ್ಕಂಥ ಸಂಗತಿಯನ್ನು ಕೂಡ ಅವರು ಪತ್ತೆ ಹಚ್ಚುವ ಕ್ರಮವನ್ನು ಮಾಡ್ತಾ ಇದ್ದಾರೆ. ನಾವು ಮಾಡಿರ್ತಕ್ಕಂಥ ಕೆಲಸ ಏನಂದರೆ ನಮಗೆ ಸಂಶಯ ಬಂದಿದ್ದಕ್ಕೆ ಹ್ಯಾಂಡ್ ಓವರ್ ಮಾಡಿ ಪೊಲೀಸರಿಗೆ ಕೊಟ್ಟಿದ್ದೀವಿ. ಪೊಲೀಸರು ಹೆಚ್ಚಿನ ತನಿಖೆಯನ್ನು ಮಾಡಬೇಕು. ಇದು ಸೆಕ್ಸ್ ರಾಕೆಟಾ ಅಥವಾ ಲವ್ ಜಿಹಾದ ಅಂತಕ್ಕಂಥ ಸಂಗತಿಯನ್ನು ಪೊಲೀಸರಿಗೆ ಕಂಡುಹಿಡಬೇಕು. ಇವಳಿಗೆ ಈಗಾಗಲೇ ಒಬ್ಬ ಹಿಂದೂ ಹುಡುಗ ಲವರ್ ಕೂಡ ಇದ್ದಾನೆ. ಅವನ ಜೊತೆ ಜಗಳಾಡಿ ಅವನಿಗೂ ಕೂಡ ಸುಳ್ಳು ಹೇಳಿ ಬಂದಿದ್ದಾಳೆ. ಆ ಹುಡುಗನನ್ನು ಕೂಡ ನಾವು ಶ್ಯಾಮ್ ಅಂತ ಹೇಳವನು, ಅವನು ಕೂಡ ನಾವು ಸಂಪರ್ಕ ಮಾಡಿದ್ವಿ. ಒಟ್ಟಾರೆಯಾಗಿ ಇದು ಅನುಮಾನಾಸ್ಪದವಾಗಿ ಕಾಣಿಸ್ತಾ ಇದೆ. ಪೊಲೀಸರ ಕೈಯಲ್ಲಿ ಈ ಕೇಸ್ ಇದೆ. ಪೊಲೀಸರು ಸರಿಯಾಗಿ ತನಿಖೆಯನ್ನು ಮಾಡಿ ಮೂಲವನ್ನು ಪತ್ತೆ ಹಚ್ಚಬೇಕಂತೂ ಆಗ್ರಹವನ್ನು ನಾವು ಮಾಡ್ತಾ ಇದ್ದೇವೆ. ಆ ಹುಡುಗನ ಬೈಕ್ ಸಂಶಯ ಬಂದು ಬೈಕನ್ನು ಪೊಲೀಸರು ಚೆಕ್ ಮಾಡಿದಾಗ ಗೊತ್ತಾಗಿದ್ದು ಹುಡುಗನ ಬೈಕಿನಲ್ಲಿ ಚಾಕು ಮತ್ತು ರಾಡ್ ಕೂಡ ಇರೋದು ನಮಗೆ ಗೊತ್ತಾಗಿದೆ. ಅದು ವಿಡಿಯೋ ಕೂಡ ಇದೆ. ಒಟ್ಟಾರೆ ಹುಡುಗನ ಬಿಹೇವಿಯರ್ ನೋಡಿದರೆ, ಹುಡುಗಿಯ ಬಿಹೇವಿಯರ್ ನೋಡಿದರೆ ಅದರ ಹಿಂದಿರ್ತಕ್ಕಂಥ ತಾಕತ್ತು ಯಾವುದಿದೆ, ಅದು ಹಿಂದಿರ್ತಕ್ಕಂಥ ಜಾಲವನ್ನು ಪೊಲೀಸರು ಪತ್ತೆ ಹಚ್ಚಬೇಕು ಅಂತೇಳಿ ನಾವು ಆಗ್ರಹವನ್ನು ಮಾಡ್ತೇವೆ. ಏನೇ ಇರಲಿ, ಈಗೇನು ಹುಬ್ಬಳ್ಳಿಯಲ್ಲಿ ಆಗಾಗ ಏನು ಲವ್ ಜಿಹಾದ್ ಸದ್ದು ಕೇಳಿ ಬರ್ತಾ ಇತ್ತು. ಈ ಮೊದಲು ಇಲ್ಲಿ ಸ್ಥಳೀಯ ಯುವತಿಯರ ಬಗ್ಗೆನೇ ಒಂದು ದೊಡ್ಡ ಆ ರೀತಿಯ ಒಂದು ಚರ್ಚೆ ಆಗ್ತಾ ಇತ್ತು. ಈಗ ಏನಂದರೆ ಬೇರೆ ರಾಜ್ಯದ ಯುವತಿಯರನ್ನು ಸಹ ಲವ್ ಜಿಹಾದ್ ಟ್ರ್ಯಾಪ್ಗೆ ಕೆಡಿಕೊಂಡು ಇಲ್ಲಿ ಕರೆತಂದು ಮಿಸ್ಯೂಸ್ ಮಾಡ್ಕೊಳ್ಳುವಂಥ ಕೆಲಸ ನಡೀತಾ ಇದೆ ಅನ್ನೋ ಒಂದು ಆರೋಪ ಈಗ ಒಂದು ಗಂಭೀರ ಆರೋಪ ಮಾಡಿದ್ದಾರೆ. ಈ ನಿಟ್ಟಿನಲ್ಲಿ ಪೊಲೀಸರು ಸಹ ತನಿಖೆ ನಡೆಸಿ ಒಂದು ಸೂಕ್ತ ಕ್ರಮ ಕೈಗೊಳ್ಳುವಂತ ಅಗತ್ಯ ಇದೆ. ಶಿವರಾಮ ಸುಂಡಿ, ನ್ಯೂಸ್ 18 ಹುಬ್ಬಳ್ಳಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.